ನನ್ನ ಹೆಸರು ಸುಷ್ಮಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ನಾನು ಇಂದು ಕೊರೋನಾ ವೈರಸ್ ಸೈನ್ಸ್ ಪ್ರಾಜೆಕ್ಟ್ ಅನ್ನು ಮಾಡುತ್ತಿದ್ದೇನೆ. ಫಸ್ಟು ನಾನು 4 ಕಾಲಮ್ ಹಾಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಲ್ಲುಗಳನ್ನು ತಗೊಂಡಿದ್ದೇನೆ. ಇವಾಗ ನ್ಯೂ ವರ್ಲ್ಡ್ ಅಂತ ಬರ್ಕೊಂಡಿದ್ದೀನಿ. ಈಗ ಒಂದು ಕಲ್ಲು ಅಂತಂದರೆ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಅಂಟಿದೆ ಅಂತ ಅರ್ಥ. ಈ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಅಂಟಿದೆ. ಈ ಒಬ್ಬ ವ್ಯಕ್ತಿ 3 ಜನನ ಸ್ಪರ್ಶ ಮಾಡ್ತಾನೆ. ಹೊಸದಾಗಿ 3 ಜನನ ಸ್ಪರ್ಶ ಮಾಡ್ತಾನೆ. ಅವಾಗ ಟೋಟಲ್ಲು ಒಟ್ಟು 3 ಪ್ಲಸ್ 1 4 ಟೋಟಲ್ 4 ಕೇಸಸ್ ಆಗ್ತವೆ. ಟೋಟಲು 4 ಕೇಸಸ್ ಆಗ್ತವೆ ಇಲ್ಲಿ. ಆ 4 ಕೇಸು, ಆ 4 ಜನ ಏನು ಮಾಡ್ತಾರೆ, ಆ 4 ಜನ ಒಬ್ಬೊಬ್ರು 3 ಜನನ ಮುಟ್ತಾರೆ. ಈ ಒಬ್ಬ ವ್ಯಕ್ತಿ 3 ಜನನ ಮುಟ್ಟೋದು, ಇನ್ನೊಬ್ಬ ವ್ಯಕ್ತಿ 3 ಜನನ ಮುಟ್ಟೋದು, ಇನ್ನೊಬ್ಬ ವ್ಯಕ್ತಿ 3 ಜನನ ಮುಟ್ಟೋದು. ಅದೇ ಥರ 4 ಜನನ 3 ಜನನ ಮುಟ್ತಾರೆ. ಹಾಗಾದರೆ 12 ಜನ ಆಯಿತು. ಒಬ್ಬೊಬ್ರು 4 ಜನ ಇದ್ದಾರಲ್ವ, ಇವರು ಒಬ್ಬೊಬ್ರು 3 ಜನನ ಮುಟ್ಟಿದ್ರೆ 12 ಜನ ನ್ಯೂ ಕೇಸಸ್ ಆಯಿತು. ಓಲ್ಡ್ ಕೇಸಸ್ಸು 4 ಇದ್ವು. ಈಗ 4 ಪ್ಲಸ್ 12 16. ಕೇಸಸ್ಸು ಟೋಟಲ್ 16 ಕೇಸ್ ಆಯಿತು. ಈ 16 ಜನ, ಇವಾಗ ಈ 16 ಜನ ಇರ್ತಾರಲ್ವ, ಈ 16 ಜನ ಈಗ ಇವ್ರಿಗೆಲ್ಲ ಚಿಕಿತ್ಸೆ ಆಗಲಿಲ್ಲ. ಅದಕ್ಕೆ ಯಾರು ಗುಣ ಆಗಿ ವಾಪಸ್ ಹೋಗಲಿಲ್ಲ. ಈ 16 ಜನ ವ್ಯಕ್ತಿಗಳಿದ್ದಾರಲ್ಲ, 16 ಜನ ಇದ್ದಾರಲ್ಲ, 20% ಇವ್ರಿಗೆಲ್ಲರಿಗೂ 20% ಚಿಕಿತ್ಸೆ ಆಯಿತು. 20% ಚಿಕಿತ್ಸೆ ಆದಮೇಲೆ 3 ಜನ ಅವ್ರಿಗೆ ಕೊರೋನಾ ವೈರಸ್ ವಾಪಸ್ ಹೋಗಿ, ಆ ಕೊರೋನಾ ವೈರಸ್ ಅಂಟಿರೋ ಸೋಂಕು ಹೋಗುತ್ತೆ. ಆ 3 ಜನ ವಾಪಸ್ ಹೋಗ್ತಾರೆ. ಆ 3 ಜನ ಹೋದರೆ ಇನ್ನು ಇರೋದು ಇಲ್ಲಿ 13 ಜನ. ಈ 13 ಜನ ಒಬ್ಬೊಬ್ರು ಹೋಗಿ 3 ಜನನ ಮುಟ್ತಾರೆ. ಹಾಗಾದ್ರೆ ಎಷ್ಟು? 13 × 3 ಅಂದರೆ 39 ಕೇಸಸ್ಸು. ಮೊತ್ತ 9 ಕೇಸಸ್ಸು. ಇವರು 13 × 3, ಇವರು 13 ಜನ ಇದ್ದಾರಲ್ವ, ಒಬ್ಬೊಬ್ರು 3 ಜನ ಮುಟ್ಟಾಗ 39 ಕೇಸಸ್ ಆಗ್ತವೆ. ಅಂದರೆ 13 × 3 39 ಕೇಸಸ್ ಆದವು. ಈ 39 ಕೇಸಸ್ಸು 39 ಇರ್ತಾರಲ್ವಾ, ಈ 39 ಪ್ಲಸ್ 13 ಒಟ್ಟು 52. ಈಗ ಟೋಟಲ್ ಎಷ್ಟಾಗಿದ್ರು 52. 5 10. ನನ್ನ ಹೆಸರು ಸುಷ್ಮಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ನಾನು ಇಂದು ಕೊರೋನಾ ವೈರಸ್ ಸೈನ್ಸ್ ಪ್ರಾಜೆಕ್ಟ್ ಅನ್ನು ಮಾಡುತ್ತಿದ್ದೇನೆ. ಫಸ್ಟು ನಾನು 4 ಕಾಲಮ್ ಹಾಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಲ್ಲುಗಳನ್ನು ತಗೊಂಡಿದ್ದೇನೆ. ಇವಾಗ ನ್ಯೂ ವರ್ಲ್ಡ್ ಅಂತ ಬರ್ಕೊಂಡಿದ್ದೀನಿ. ಈಗ ಒಂದು ಕಲ್ಲು ಅಂತಂದರೆ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಅಂಟಿದೆ ಅಂತ ಅರ್ಥ. ಈ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಅಂಟಿದೆ. ಈ ಒಬ್ಬ ವ್ಯಕ್ತಿ 3 ಜನನ ಸ್ಪರ್ಶ ಮಾಡ್ತಾನೆ. ಹೊಸದಾಗಿ 3 ಜನನ ಸ್ಪರ್ಶ ಮಾಡ್ತಾನೆ. ಅವಾಗ ಟೋಟಲ್ಲು ಒಟ್ಟು 3 ಪ್ಲಸ್ 1 4 ಟೋಟಲ್ 4 ಕೇಸಸ್ ಆಗ್ತವೆ. ಟೋಟಲು 4 ಕೇಸಸ್ಸು.
ಟೋಟಲ್ 4 ಕೇಸಸ್ ಆಗ್ತವೆ ಇಲ್ಲಿ. ಆ 4 ಕೇಸು, ಆ 4 ಜನ ಏನು ಮಾಡ್ತಾರೆ, ಆ 4 ಜನ ಒಬ್ಬೊಬ್ರು 3 ಜನನ ಮುಟ್ತಾರೆ. ಈ ಒಬ್ಬ ವ್ಯಕ್ತಿ 3 ಜನನ ಮುಟ್ಟೋದು, ಇನ್ನೊಬ್ಬ ವ್ಯಕ್ತಿ 3 ಜನನ ಮುಟ್ಟೋದು, ಇನ್ನೊಬ್ಬ ವ್ಯಕ್ತಿ 3 ಜನನ ಮುಟ್ಟೋದು. ಅದೇ ಥರ 4 ಜನನ 3 ಜನನ ಮುಟ್ತಾರೆ. ಹಾಗಾದರೆ 12 ಜನ ಆಯಿತು. ಒಬ್ಬೊಬ್ರು 4 ಜನ ಇದ್ದಾರಲ್ವಾ, ಇವರು ಒಬ್ಬೊಬ್ರು 3 ಜನನ ಮುಟ್ಟಿದ್ರೆ 12 ಜನ ನ್ಯೂ ಕೇಸಸ್ ಆಯಿತು. ಓಲ್ಡ್ ಕೇಸಸ್ಸು 4 ಇದ್ವು. ಈಗ 4 + 12 16. ಕೇಸಸ್ಸು ಟೋಟಲ್ 16 ಕೇಸ್ ಆಯಿತು. ಈ 16 ಜನ, ಇವಾಗ ಈ 16 ಜನ ಇರ್ತಾರಲ್ವಾ, ಈ 16 ಜನ ಈಗ ಇವ್ರಿಗೆಲ್ಲ ಚಿಕಿತ್ಸೆ ಆಗಲಿಲ್ಲ. ಅದಕ್ಕೆ ಯಾರು ಗುಣ ಆಗಿ ವಾಪಸ್ ಹೋಗ್ಲಿಲ್ಲ. ಈ 16 ಜನ ವ್ಯಕ್ತಿಗಳಿದ್ದಾರಲ್ಲ, 16 ಜನ ಇದ್ದಾರಲ್ಲ, 20% ಇವ್ರಿಗೆಲ್ಲರಿಗೂ 20% ಚಿಕಿತ್ಸೆ ಆಯಿತು. 20% ಚಿಕಿತ್ಸೆ ಆದಮೇಲೆ 3 ಜನ ಅವ್ರಿಗೆ ಕೊರೋನಾ ವೈರಸ್ ವಾಪಸ್ ಹೋಗಿ, ಆ ಕೊರೋನಾ ವೈರಸ್ ಅಂಟಿರೋ ಸೋಂಕು ಹೋಗುತ್ತೆ. ಆ 3 ಜನ ವಾಪಸ್ ಹೋಗ್ತಾರೆ. ಆ 3 ಜನ ಹೋದ್ರೆ ಇನ್ನು ಇರೋದು ಇಲ್ಲಿ 13 ಜನ. ಈ 13 ಜನ ಒಬ್ಬೊಬ್ರು ಹೋಗಿ 3 ಜನನ ಮುಟ್ತಾರೆ. ಹಾಗಾದ್ರೆ ಎಷ್ಟು? 13 × 3 ಅಂದರೆ 39 ಕೇಸಸ್ಸು. ಮತ್ತು 9 ಕೇಸಸ್ಸು. ಇವರು 13 × 3, ಇವರು 13 ಜನ ಇದ್ದಾರಲ್ವಾ, ಒಬ್ಬೊಬ್ರು 3 ಜನ ಮುಟ್ಟಾಗ 39 ಕೇಸಸ್ ಆಗ್ತವೆ. ಅಂದರೆ 13 × 3 39 ಕೇಸಸ್ ಆದವು. ಈ 39 ಕೇಸಸ್ಸು 39 ಇರ್ತಾರಲ್ವಾ, ಈ 39 + 13, 39 + 13 ಒಟ್ಟು 52. ಈಗ ಟೋಟಲ್ ಎಷ್ಟಾಗಿದ್ರು 52. 5, 10. ನನ್ನ ಹೆಸರು ಐಶ್ವರ್ಯ. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬಳ್ಳಾಪುರದಲ್ಲಿ 7ನೇ ತರಗತಿ ಓದುತ್ತಿದ್ದೇವೆ. ನಾವು ಮಾಡುತ್ತಿರುವುದು ಸೈನ್ಸ್ ಪ್ರಾಜೆಕ್ಟ್ ಕೊರೋನಾ ವೈರಸ್ ಬಗ್ಗೆ. ಈಗ ಇಲ್ಲಿ ಓಲ್ಡ್ ನ್ಯೂ ಅಂತ ಬರ್ಕೊಂಡು ಒಂದು 4 ಕಾಲಮ್ ಹಾಕೊಂಡಿದ್ದೀನಿ. ಈಗ ನಾನು ಹೇಳಕ್ ಹೋಗ್ತಿರೋದು, ಮೊದಲು ಕೊರೋನಾ ವೈರಸ್ ಬಂದಾಗ ಹೇಗಿತ್ತು, ಅದು ಮುಂದೆ ಹೇಗೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದ್ರ ಬಗ್ಗೆ. ಈಗ ನಾನು ಇಲ್ಲಿ ಒಂದು ಪೇಷಂಟ್ ತಗೊಂಡಿದ್ದೀನಿ. ಒಬ್ಬ ಪೇಷಂಟ್ ಏನು ಮಾಡ್ತಾರೆ, 3 ಸೀಟ್ನ ಮುಟ್ತಾರೆ. ಒಬ್ಬ ಪೇಷಂಟ್ಗೆ 3 ಸೀಟ್ನ ಮುಟ್ತಾರೆ. ಒಟ್ಟು ಆಗ 4 ಕೇಸ್ಗಳು, ಹೊಸ ಕೇಸ್ಗಳು 3 ಆಗ್ತವೆ. ಒಟ್ಟು 3 + 1 4 ಕೇಸ್ಗಳು ಆಗ್ತವೆ. ಒಟ್ಟು ಇಲ್ಲಿ 4 ಕೇಸ್ಗಳಿರ್ತವೆ ಓಲ್ಡ್ ಆಗಿ. ಆ 4 ಸೀಟು 3 ಸೀಟು ಮುಟ್ತಾರೆ. ಒಟ್ಟು ಈಗ 12 ಹೊಸ ಪೇಷಂಟ್, 12 ಕೇಸ್ಗಳಾಗ್ತವೆ. ಈಗ 12 ಪೇಷಂಟ್ಗಳಿದ್ದಾರೆ. ಒಬ್ಬೊಬ್ಬರಿಗೆ 3 ಸೀಟನ್ನು ಮುಟ್ತಾರೆ.
16 ಪೇಷಂಟ್ಗಳು ಈಗ ಇಲ್ಲಿರ್ತಾರೆ. ಒಟ್ಟು 16 ಕೇಸ್ಗಳಾಗಿವೆ ಈಗ. ಇಲ್ಲಿ 16 ಕೇಸ್ಗಳಿವೆ. ಇಲ್ಲಿ 16 ಕೇಸ್ಗಳಾದ್ಮೇಲೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅದಕ್ಕೆ 20% ಟ್ರೀಟ್ಮೆಂಟ್ ಮಾಡ್ತಾರೆ. 20% ಅಂತಂದ್ರೆ ಆಗ 3 ಜನ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲಿ 16ರಲ್ಲಿ 3 ಜನ ಡಿಸ್ಚಾರ್ಜ್ ಆಗ್ತಾರೆ. ಇಲ್ಲಿ ಹೊಸ ಕೇಸ್ಗಳು ಉತ್ಪತ್ತಿ ಇರೋದಿಲ್ಲ. ಸೊ ಅದಕ್ಕೆ ಉಳಿದಿರುವ ಕೇಸ್ಗಳ ಸಂಖ್ಯೆ 13 ಆಗಿದೆ. ಈಗ ಈ 13 ಕೇಸ್ಗಳನ್ನ ಕೊರೋನಾ ಕ್ವಾರಂಟೈನ್ ಹಾಕ್ಬಿಡ್ತಾರೆ. ಅದರಲ್ಲಿ ಸ್ಪರ್ಶಿತ ದರ ಇರೋದಿಲ್ಲ. ಇದ್ರಲ್ಲಿ ಕಡಿಮೆ ಸ್ಪರ್ಶಿತ ದರ. ಈಗ ಒಬ್ಬೊಬ್ರು 3 ಈಗ 0.25 ಜನರನ್ನು ಮುಟ್ತಾರೆ. ಅಂತಂದ್ರೆ 0.25 ಅಂತಂದ್ರೆ 3 ಜನ ಉತ್ಪತ್ತಿ ಆಗ್ತಾರೆ. ಇಲ್ಲಿ 13 ಇರೋದು ಮತ್ತೆ 16 ಆಗ್ತದೆ. ಇಲ್ಲಿ 13 ಪೇಷಂಟ್ಗಳಿದ್ದು ಮೊದಲು ಅಲ್ಲಿ ಹೊಸದಾಗಿ ಮೇಲೆ ನ್ಯೂ ಪೇಷಂಟ್ಗಳಾದವು. ಒಟ್ಟಲ್ಲಿ 16 ಕೇಸಸ್ ಆದವು. ಇದೇ ರೀತಿ ಮುಂಚೆಗೆ ಹೋಗ್ತಾ ಇರುತ್ತೆ. ಇಲ್ಲಿ 16 ಪೇಷಂಟ್ಗಳಿದೆ ಅಂತಂದ್ರೆ ಮತ್ತೆ 20% ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ 3% ಡಿಸ್ಚಾರ್ಜ್ ಆಗ್ತಾರೆ. ಆಗ 13 ಪೇಷಂಟ್ಗಳು ಉಳಿದಿರುವ ಸಂಖ್ಯೆ ಆಗಿದೆ. 16 ಮೈನಸ್ 3 13 ಪೇಷಂಟ್ಗಳು ಇರ್ತಾರೆ. ಹೀಗೆ ಜಾಸ್ತಿ ಆಗ್ತಾ ಬರ್ತಾ ಇದ್ದು ಕಡಿಮೆ ಆಗ್ತಾ ಬರುತ್ತೆ. ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಇಲ್ಲದೆ ಇದ್ದಂಗೆ ಆಗುತ್ತೆ. ಟ್ರೀಟ್ಮೆಂಟ್ ಕೊಡದೆ ಇದ್ರೆ ಇದು ಸುಮಾರು ಜನ ಕೊಲ್ಕೋತಿತ್ತು. ಕೋಟ್ಯಾಂತರ, ಲಕ್ಷಾಂತರ, ಮಿಲಿಯಾಂತರ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದರಿಂದ ಚಿಕ್ಕದಾಗಿ ಕಡಿಮೆ ಆಗ್ತಾ ಕೊನೆಗೆ ಕೊರೋನಾ ವೈರಸ್ ಇಲ್ಲದಂಗೆ ಆಯಿತು. ಈಗ ಒಬ್ಬೊಬ್ರು 3 ಜನ ಇಲ್ಲಿ ಫಸ್ಟಲ್ಲಿ ಒಬ್ಬರು 3 ಜನ ಮುಟ್ಟಿದ್ರೆ 4-5, ಒಬ್ಬರು 6 ಜನ ಮುಟ್ಟಿದ್ರೆ ಎಷ್ಟಾಗುತ್ತೆ? 7 ಸೀಟ್ ಆಗ್ತದೆ ಸರ್. 7 ಜನ ಆಗುತ್ತಲ್ಲ. ನೀವು 7 ಜನ ಪೇಷಂಟ್ ಆಯ್ತು. ಅದೇ 7 ಜನ 3 ಜನ ಮುಟ್ಟಿದ್ರೆ 21 ಜನ. ಹೊಸ ಸ್ಪರ್ಶಿತದರ 21 ಸರ್. ಅಳಿಯೋದು 7 ಸರ್. ಒಟ್ಟು 28 ಕೇಸ್ ಆಗುತ್ತೆ. ವೆರಿ ಗುಡ್, ಸೂಪರ್. ಧನ್ಯವಾದ. ಅರ್ಥ ಆಯ್ತಾ ಹ್ಞೂ ಸರ್. ಹೆಂಗೆ ಮಾಡಬೇಕು ಅಂತ? ಶಾಲೆಯ ಹೆಸರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಪಡುಗೂರು ಆಲ್ರೌಂಡರ್ ಕ್ಲಬ್. ನನ್ನ ಹೆಸರು ಲಾವಣ್ಯ. ನನ್ನ ಹೆಸರು ಸ್ನೇಹಾಂಜಲಿ. ಕೊರೋನಾ ವೈರಸ್ ಪಾಠದಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಮಾಡ್ತಿದ್ದೀವಿ. ಮೊದಲಿಗೆ ನಾವು ಹಂತ ಬೆಳವಣಿಗೆ ಸಮೀಕರಣ ಕುಸಿತ ಬೆಳವಣಿಗೆ ಅಂತ ಬರ್ಕೊಂಡಿದ್ದೀವಿ. ಚಕ್ರ 1ರಿಂದ 12ವರೆಗಿದೆ. ಈಗ ಆರಂಭಿಕ ಕಲ್ಲುಗಳು ಅಂದರೆ ಫಸ್ಟು ಒಬ್ಬರಿಗೆ ಕೊರೋನಾ ವೈರಸ್ ಬಂದಿರುತ್ತೆ. ಮೊದಲು ಒಬ್ಬರಿಗೆ ಕೊರೋನಾ ವೈರಸ್ ಬಂದಿರುತ್ತೆ. ಈಗ ಅವ್ರಿಗೆ ಚಿಕಿತ್ಸೆ ದರ ಏನು ಚಿಕಿತ್ಸೆ ಮಾಡಲ್ಲ ಅವ್ರಿಗೆ. ಆಗ ತೆಗೆದು ಹಾಕಿದ ಕಲ್ಲುಗಳು ಎಷ್ಟು ಬರುತ್ತೆ? 0 ಬರುತ್ತೆ. ಆಗ ಉಳಿದಿರುವ ಕಲ್ಲುಗಳು 1 ಅಂದರೆ ಒಬ್ಬರೇ ಮಾತ್ರ ಇರ್ತಾರೆ. ಅವರು ಒಬ್ಬರು 3 ಜನನ ಮುಟ್ತಾರೆ. ಅವರು 3 ಜನ ಮುಟ್ಟಿದಾಗ ಹೊಸ ಸ್ಪರ್ಶಿತ ಕಲ್ಲುಗಳು ಎಷ್ಟಾಗುತ್ತೆ? 3 ಆಗುತ್ತೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ, ಅವ್ರಿಗೆ ಏನೋ ಚಿಕಿತ್ಸೆ ಕೊಡದೇ ಇರೋದ್ರಿಂದ ಅವ್ರು 3 ಜನನೇ ಇರ್ತಾರೆ. ಅಂತಿಮ ಕಲ್ಲುಗಳು ಒಟ್ಟು 4. ಆ 3 ಜನ ಇರ್ತಾರೆ ಪ್ಲಸ್ 1 ಆಗುತ್ತೆ, 4 ಆಗುತ್ತೆ. ಇವಾಗ ಚಕ್ರ 2. ಫಸ್ಟು 2ನೇ ವಾರದಲ್ಲಿ 4 ಜನಕ್ಕೆ ಕೊರೋನಾ ವೈರಸ್ ಬಂದಿರುತ್ತೆ. ಆಗ ಚಿಕಿತ್ಸೆ ದರ 0%. ಆಗ ಅವ್ರಿಗೆ ಚಿಕಿತ್ಸೆ ಮಾಡಿರಲ್ಲ. ಆವಾಗ ತೆಗೆದು ಹಾಕಿದ ಕಲ್ಲುಗಳು 0 ಇರುತ್ತೆ. ಉಳಿದಿರುವ ಕಲ್ಲುಗಳು ಅಂದರೆ 4 ಜನ ಇರ್ತಾರೆ. ಅವರು ಹೊಸ ಸ್ಪರ್ಶದ ದರ ಅಂದರೆ ಅವರು 3 ಜನ ಮುಟ್ತಾರೆ. ಆವಾಗ ಹೊಸ ಸ್ಪರ್ಶಿತ ಕಲ್ಲುಗಳು 12 ಆಗುತ್ತೆ.
ಆವಾಗ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ ಅಂದರೆ ಆಗ ಟ್ರೀಟ್ಮೆಂಟ್ ಮಾಡಲ್ಲ. ಹೊಸ ಕಲ್ಲುಗಳ ಹೊಸ ಸೋಂಕಿತ ಪ್ರಕರಣಗಳು ಅಂದರೆ 12 ಆಗುತ್ತೆ. ಅಂತಿಮ ಕಲ್ಲುಗಳು ಒಟ್ಟು ಆಮೇಲೆ ಅವರು 4 ಜನ ಮುಟ್ಟಿದಾಗ 16 ಜನಕ್ಕೆ ಕೊರೋನಾ ವೈರಸ್ ಬರುತ್ತೆ. ಈಗ ಅಂತಿಮ ಕಲ್ಲುಗಳು 16 ಜನ ಇರ್ತಾರೆ. ನೆಕ್ಸ್ಟ್ 3ನೇ ವಾರ ಏನಾಗುತ್ತೆ, ಆರಂಭಿಕ ಕಲ್ಲುಗಳು ಅಂದರೆ ಫಸ್ಟ್ ಇರೋ ಜನಸಂಖ್ಯೆ 16 ಜನ ಇರ್ತಾರೆ. ಅವ್ರಿಗೆ ಚಿಕಿತ್ಸೆ ದರ 20%. ಅಂದರೆ ಒಂದಷ್ಟು ಜನ ವೈದ್ಯರು ಬಂದು 20% ಅಂದರೆ 3 ಜನನ್ನ ತೆಗೆದು ಹಾಕ್ತಾರೆ, ಅಂದರೆ ಚಿಕಿತ್ಸೆ ಮಾಡಿ ಅವ್ರನ್ನ ಕಳಿಸ್ತಾರೆ. ಆಗ ಉಳಿದಿರುವ ಕಲ್ಲುಗಳು ಎಷ್ಟಾಗುತ್ತೆ, 13 ಆಗುತ್ತೆ. ಆಗ 3 ಜನನ್ನ ತೆಗೆದಾಕ್ತಾರೆ. ಆಗ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100% ಇರುತ್ತೆ. ಸ್ಪರ್ಶದ ದರ 13 ಜನ ಏನು ಮಾಡ್ತಾರೆ, 3 ಜನನ ಮುಟ್ತಾರೆ. ಆಗ ಹೊಸ ಸ್ಪರ್ಶಿತ ಕಲ್ಲುಗಳು ಎಷ್ಟಾಗುತ್ತೆ, 38 ಆಗುತ್ತೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100%. ಅಂದರೆ ಇನ್ನು ಯಾರನ್ನೂ ಟ್ರೀಟ್ಮೆಂಟ್ ಮಾಡಲ್ಲ. ಆಗ ಹೊಸ ಕಲ್ಲುಗಳು ಅಂದರೆ ಹೊಸ ಸೋಂಕಿತ ಪ್ರಕರಣಗಳು 38 ಇರುತ್ತೆ. ಆಗ ಅಂತಿಮ ಕಲ್ಲುಗಳು ಎಷ್ಟಾಗುತ್ತೆ, 51 ಆಗುತ್ತೆ. ಇವಾಗ ಚಕ್ರ 4 ಆರಂಭಿಕ ಕಲ್ಲುಗಳು. 51 ಜನಕ್ಕೆ ಕೊರೋನಾ ವೈರಸ್ ಬಂದಿರುತ್ತೆ. ಚಿಕಿತ್ಸಾ ದರ 20%. ಅಲ್ಲಿ 20% ಚಿಕಿತ್ಸೆ ಮಾಡಿರ್ತಾರೆ. ತೆಗೆದು ಹಾಕಿದ ಕಲ್ಲುಗಳು 10 ಕಲ್ಲನ್ನ ತೆಗೆದಾಕ್ಬೇಕೀಗ. ಇವಾಗ ತೆಗೆದು ಹಾಕಿದ ಕಲ್ಲುಗಳು 10 ಐತೆ. ನೆಕ್ಸ್ಟ್ ಉಳಿದಿರುವ ಕಲ್ಲುಗಳ ಸಂಖ್ಯೆ 41. ಸ್ಪರ್ಶದ ದರ ಇವಾಗ 41 ಜನ 3 ಜನ ಮುಟ್ಟಿದಾಗ ಹೊಸ ಸ್ಪರ್ಶಿತ ಕಲ್ಲುಗಳು 123 ಜನಕ್ಕೆ ಕೊರೋನಾ ವೈರಸ್ ಬರುತ್ತೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100%. ಹೊಸ ಕಲ್ಲುಗಳು ಹೊಸ ಸೋಂಕಿತ ಪ್ರಕರಣಗಳು 123 ಆಗುತ್ತೆ. ಅಂತಿಮ ಕಲ್ಲುಗಳು ಒಟ್ಟು ಸಂಖ್ಯೆ ಅಂದರೆ ಇವಾಗ ಅವರು 3 ಜನ ಮುಟ್ಟಿದಾಗ 164 ಜನ ಆಯ್ತದೆ. 144 ಜನ. ಈಗ 5ನೇ ವಾರ ಬರುತ್ತೆ. 5ನೇ ವಾರ 164 ಜನ ಇರ್ತಾರೆ. ಚಿಕಿತ್ಸೆ ದರ ಅವ್ರಿಗೆ 20% ಚಿಕಿತ್ಸೆ ಮಾಡ್ತಾರೆ. ಅಂದರೆ ಅಲ್ಲಿ 33 ಜನ ಹೋಗ್ತಾರೆ. ಈಗ 33 ಕಲ್ಲುಗಳನ್ನ ನಾವು ತೆಗೆದಾಕಬೇಕು. ಜನ 33 ಕಲ್ಲುಗಳನ್ನ ನಾವು ತೆಗೆದಾಕ್ತೀವಿ. ಉಳಿದ ಕಲ್ಲುಗಳು ಎಷ್ಟಿರ್ತವೆ, ಇಲ್ಲಿ 131 ಕಲ್ಲುಗಳಿವೆ. ಸ್ಪರ್ಶದ ದರ 0.25. ಅಂದರೆ ಅವರು ಒಂದು 2 ಮುಟ್ತಾರೆ. ಹೊಸ ಸ್ಪರ್ಶಿತ ಕಲ್ಲುಗಳು ಎಷ್ಟಾಗುತ್ತೆ, 33 ಆಗುತ್ತೆ. ಅಂದರೆ ಅವರು ಪುನಃ 3 ಜನನ ಮುಟ್ತಾರೆ. ಆಗ 33 ಕಲ್ಲುಗಳನ್ನ ತೆಗೆದಾಕ್ತಿದ್ವಿ. ಮತ್ತೆ ಹೊಸ ಸ್ಪರ್ಶಿತ ಕಲ್ಲುಗಳು ಎಷ್ಟಾಗುತ್ತೆ, 33 ಆಗುತ್ತೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100. ಇನ್ನೂ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ, ಅಷ್ಟೇ ಇರ್ತಾರೆ. ಆಗ ಹೊಸ ಕಲ್ಲುಗಳು ಹೊಸ ಸೋಂಕಿತ ಪ್ರಕರಣಗಳು 33 ಆಗುತ್ತೆ. ಅಂತಿಮ ಕಲ್ಲುಗಳು ಒಟ್ಟು 164 ಆಗುತ್ತೆ. ಇವಾಗ 5ನೇ ವಾರದಲ್ಲಿ ಒಟ್ಟು 164 ಜನಕ್ಕೆ ಕೊರೋನಾ ವೈರಸ್ ಬಂದಿರುತ್ತೆ. ಚಿಕಿತ್ಸೆ ದರ ಅಂದರೆ 20%. ತೆಗೆದು ಹಾಕಿದ ಕಲ್ಲುಗಳು 33. ಇವಾಗ 33 ಕಲ್ಲನ್ನ ತೆಗೆದಾಕಬೇಕು. ಇವಾಗ ನಾವು 33 ಕಲ್ಲನ್ನ ತೆಗೆದಾಕಿದ್ನು. ಉಳಿದಿರುವ ಕಲ್ಲುಗಳು 131. ಸ್ಪರ್ಶದ ದರ 0.25. ಅಂದರೆ ಅವರು 2 ಮುಟ್ತಾರೆ. ಹೊಸ ಸ್ಪರ್ಶಿತ ಕಲ್ಲುಗಳು ಇವಾಗ ಅವರು 2 ಮುಟ್ಟಿದಾಗ 164
ಇವತ್ತ 131 ಜನಕ್ಕೆ ವೈರಸ್ ಬಂದಿರ್ತಾರೆ. ಈಗ ಪುನಃ 164 33 ಜನ ಸೇರ್ಕೋತಾರೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100%. ಹೊಸ ಕಲ್ಲುಗಳು, ಹೊಸ ಸೋಂಕಿತ ಪ್ರಕರಣಗಳು ಇವಾಗ 33 ಜನ ಸೇರ್ಕೊಳ್ತಾರಲ್ಲ. ಅಂತಿಮ ಕಲ್ಲುಗಳ ಒಟ್ಟು ಸೋಂಕಿತ ಪ್ರಕರಣಗಳು 164. ಒಟ್ಟು 164 ಜನ ಆಯ್ತದೆ. ಇವಾಗ 6ನೇ ವಾರ. ಆರಂಭಿಕ ಕಲ್ಲುಗಳು ಎಷ್ಟಿರುತ್ತೆ? 164 ಇರುತ್ತೆ. ಅವ್ರಿಗೆ ಚಿಕಿತ್ಸೆ ದರ 20% ಚಿಕಿತ್ಸೆ ಕೊಡ್ತಾರೆ. ಆಗ ತೆಗೆದು ಹಾಕಿದ ಕಲ್ಲುಗಳು 33. ಈಗ ನಾವು 33 ಕಲ್ಲನ್ನ ತೆಗೆದಾಕಬೇಕು. ಕಲ್ಲನ್ನ ತೆಗ್ದಾಕಿದ್ವಿ. ಈಗ ಉಳಿದಿರುವ ಕಲ್ಲುಗಳೆಷ್ಟು? 131. ಸ್ಪರ್ಶ ದರ 0.25. ಅಂದರೆ ಇಬ್ಬರು ಅರ್ಧ ಜನ ಆ ಥರ ಮುಟ್ತಾರೆ. ಆಗ ಹೊಸ ಸ್ಪರ್ಶಿತ ಕಲ್ಲು ಎಷ್ಟಾಗುತ್ತೆ? 33 ಆಗುತ್ತೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100% ಇರುತ್ತೆ, ಏನು ಚೇಂಜ್ ಆಗಲ್ಲ. ಆಗ ಹೊಸ ಕಲ್ಲುಗಳು, ಹೊಸ ಸೋಂಕಿತ ಪ್ರಕರಣಗಳು ಎಷ್ಟಾಗುತ್ತೆ? 33 ಜನ ಪುನಃ ಬಿಡ್ತಾರೆ. ಆಗ ಅಂತಿಮ ಕಲ್ಲುಗಳು ಪುನಃ 164. ಅಂದರೆ 6ನೇ ವಾರದಲ್ಲೂ ಸಹ 164 ಜನನೇ ಆಗ್ತಾರೆ. ಇವಾಗ 7ನೇ ವಾರದಲ್ಲಿ ಕೊರೋನಾ ವೈರಸ್ಸು 164 ಜನಕ್ಕೆ ಬಂದಿರುತ್ತೆ. ಚಿಕಿತ್ಸೆ ದರ 20%. ತೆಗೆದು ಹಾಕಿದ ಕಲ್ಲುಗಳು 33. ಇವಾಗ 33 ಕಲ್ಲು ತೆಗೆದಾಕಬೇಕು. ಇವಾಗ ವಾರ 7ನೇ ವಾರದಲ್ಲಿ 133 ಕಲ್ಲನ್ನ ತೆಗೆದಾಕ್ದಾಗ ಉಳಿದಿರುವ ಕಲ್ಲುಗಳು 131. ಇವಾಗ 131 ಜನಕ್ಕೆ ಇನ್ನೂ ಕೊರೋನಾ ವೈರಸ್ ಇರುತ್ತೆ. ಸ್ಪರ್ಶದ ದರ 0.25. ಅಂದರೆ ಅರ್ಧ ಜನಕ್ಕೆ ಅದು ಮುಟ್ಟಿದಾಗ ಹೊಸ ಸ್ಪರ್ಶಿತ ಕಲ್ಲುಗಳು ಪುನಃ ಇಬ್ಬರಿಗೆ ಮುಟ್ತಾರಲ್ಲ, ಅವಾಗ ಪುನಃ 33 ಜನ ಆಯ್ತಾರೆ. ಆವಾಗ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100%. ಹೊಸ ಕಲ್ಲುಗಳು, ಹೊಸ ಸೋಂಕಿತ ಪ್ರಕರಣಗಳು ಪುನಃ ಇವಾಗ 133 ಜನ ಸೇರ್ಕೋತಾರೆ. ಆವಾಗ ಅಂತಿಮ ಕಲ್ಲುಗಳ ಸೋಂಕಿತ ಪ್ರಕರಣಗಳು 164 ಜನ ಆಯ್ತದೆ. ಇವಾಗ 8ನೇ ವಾರ. 8ನೇ ವಾರದಲ್ಲಿ ಏನಾಗಿರ್ತಾರೆ? 164 ಜನ ಇರ್ತಾರಲ್ವ, ಆಗ ಅದು ಸ್ವಲ್ಪ ಕಡಿಮೆ ಆಗಿ 104 ಜನ ಆಗ್ತಾರೆ. 17 ಕಲ್ಲನ್ನ ತೆಗೆದಾಕಬೇಕು. ಆಗ 17 ಕಲ್ಲನ್ನ ತೆಗೆದಾಕಬೇಕು. ಈಗ 104 ಜನ ಇರ್ತಾರೆ. ಆಗ ಚಿಕಿತ್ಸೆ ದರ ಅವ್ರಿಗೆ 20% ಕೊಡ್ತಾರೆ. ಆಗ ಆ ಚಿಕಿತ್ಸೆಗೊಂಡ ಕಲ್ಲುಗಳು 33 ಜನ ಚಿಕಿತ್ಸೆಗೊಳ್ತಾರೆ ಮತ್ತು ಅವ್ರನ್ನ ಕಳಿಸ್ತಾರೆ. ಆಗ ಎಷ್ಟು ಜನ ಉಳಿದಿರ್ತಾರೆ? 131 ಜನ ಉಳಿದಿರ್ತಾರೆ. ಈಗ 33 ಕಲ್ಲುಗಳನ್ನ ನಾವು ತೆಗಿಬೇಕು. ಇವಾಗ 8ನೇ ವಾರ. 8ನೇ ವಾರದಲ್ಲಿ 104 ಜನ. ಇಲ್ಲಿ 164 ಜನ ಇರ್ತಾರೆ. ಅದರಲ್ಲಿ 60 ಜನ ಹೋಗ್ತಾರೆ. ಇವಾಗ ನಾವು 60 ಕಲ್ಲನ್ನ ತೆಗ್ದಾಕಿದ್ವಿ. ಈಗ ಚಿಕಿತ್ಸೆ ದರ 20%. ಅವ್ರಿಗೆ 20% ಚಿಕಿತ್ಸೆ ಕೊಟ್ಟಾಗ ಈಗ 33 ಜನ ವಾಸಿ ಆಗ್ತಾರೆ. ಅಂದರೆ ನಾವಿವಾಗ 33 ಕಲ್ಲುಗಳನ್ನ ತೆಗಿಬೇಕು.
33 ಕಲ್ಲನ್ನ ತೆಗ್ದಾಕಿದ್ವಿ. ಈಗ ಉಳಿದಿರುವ ಕಲ್ಲುಗಳು ಎಷ್ಟು? 131 ಕಲ್ಲುಗಳಿವೆ. ಅಂದರೆ 131 ಜನ ಇರ್ತಾರೆ. ಅವ್ರಿಗೆ 0.25 ಸ್ಪರ್ಶದ ದರ ಮಾಡಿದಾಗ ಹೊಸ ಸ್ಪರ್ಶಿತ ಕಲ್ಲುಗಳು 33 ಆಗುತ್ತೆ. ಆಗ ಮತ್ತೆ 33 ಕಲ್ಲುಗಳನ್ನ ಇಲ್ಲಿಗೆ ಹಾಕೋಬೇಕು. ಕಲ್ಲುಗಳನ್ನ ಹಾಕೊಂಡ್ವಿ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 100%. ಆಗ ಹೊಸ ಕಲ್ಲುಗಳು ಅಂದರೆ ಹೊಸ ಸೋಂಕಿತ ಪ್ರಕರಣಗಳು 33. ಈಗ 33 ಜನ ಹಾಕೊಂಡ್ವಿ ಅಲ್ವಾ. ಈಗ ಅಂತಿಮ ಕಲ್ಲುಗಳು ಎಷ್ಟಾಗುತ್ತೆ? 164 ಆಗುತ್ತೆ. ಇವಾಗ 8ನೇ ವಾರದಲ್ಲಿ ಆರಂಭಿಕ ಕಲ್ಲುಗಳ ಪ್ರಕರಣಗಳು ಇವಾಗ 104 ಜನ ಇರ್ತವೆ. ಇಲ್ಲಿ 164 ಜನ ಇರ್ತಾರೆ. ಚಿಕಿತ್ಸೆ ದರ 20%. ತೆಗೆದು ಹಾಕಿದ ಕಲ್ಲುಗಳ ಸಂಖ್ಯೆ 33. ಇವಾಗ 33 ಕಲ್ಲ ತೆಗೆದಾಕ್ಬೇಕು. ಇವಾಗ 33 ಕಲ್ಲ ತೆಗೆದಾಕ್ತೀವಿ ಅಲ್ವಾ. ಉಳಿದಿರುವ ಕಲ್ಲುಗಳು ಇವಾಗ 131 ಕಲ್ಲಿದೆ. ಸ್ಪರ್ಶದ ದರ 0.25. ಅವರಿಗೆ ಒಂದು ಸ್ವಲ್ಪ ಜನ ಸ್ಪರ್ಶ ಮಾಡ್ತಾರೆ. ಹೊಸ ಸ್ಪರ್ಶಿತ ಕಲ್ಲುಗಳು ಇವಾಗ ಅವರು ಸ್ಪರ್ಶಿಸ್ತಾರಲ್ಲ, ಅವಾಗ ಪುನಃ 33 ಕಲ್ಲು 33 ಜನ ಸೇರ್ಕೊತಾರೆ. ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 50%. ಹೊಸ ಕಲ್ಲುಗಳು ಹೊಸ ಸೋಂಕಿತ ಪ್ರಕರಣಗಳು ಇವಾಗ 16. ಅಂದರೆ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ ಇವಾಗ 50% ಚಿಕಿತ್ಸೆ ಕೊಡ್ತಾರೆ. ಹೊಸ ಸ್ಪರ್ಶಿತ ಕಲ್ಲುಗಳ ಸೋಂಕಿತ ಪ್ರಕರಣಗಳು ಪುನಃ ಇವಾಗ 16 ಜನ ಉಳ್ಕೋತಾರೆ. ಅಂತಿಮ ಕಲ್ಲುಗಳ ಒಟ್ಟು ಸೋಂಕಿತ ಪ್ರಕರಣಗಳು ಇವಾಗ 147 ಜನ ಆಯ್ತಾರೆ. ಆಗ ಇದರಲ್ಲಿ 17 ಕಲ್ಲುಗಳನ್ನ ತೆಗಿಬೇಕು. ಕಲ್ಲುಗಳನ್ನ ತೆಗೆದಾಗ ಈಗ 9ನೇದಕ್ಕೆ 147 ಕಲ್ಲುಗಳಾಗುತ್ತೆ. ನೆಕ್ಸ್ಟ್ ಈಗ 10ನೇ ವಾರ. 10ನೇ ವಾರದಲ್ಲಿ ಆರಂಭಿಕ ಕಲ್ಲುಗಳು ಎಷ್ಟಿರುತ್ತೆ? 147 ಇರುತ್ತೆ. ಚಿಕಿತ್ಸಾ ದರ ಆಗ 20% ಚಿಕಿತ್ಸೆ ಕೊಡ್ತೀವಿ. ಆಗ ತೆಗೆದು ಹಾಕಿದ ಕಲ್ಲುಗಳು 29. ಅಂದರೆ 29 ಜನ ಚಿಕಿತ್ಸೆಗೊಂಡು ಮತ್ತೆ ಕಳಿಸ್ತಾರೆ. ಈಗ 29 ಕಲ್ಲನ್ನು ತೆಗೆದಾಕಬೇಕು. ಕಲ್ಲುಗಳನ್ನ ತೆಗೆದ್ವಿ. ಈಗ ಉಳಿದಿರುವ ಕಲ್ಲುಗಳೆಷ್ಟು? 118. ಇವಾಗ 118 ಕಲ್ಲುಗಳು ಉಳಿದಿವೆ. ಆಗ ಸ್ಪರ್ಶದ ದರ 0.25. ಒಂದಷ್ಟು ಜನ ಅವ್ರನ್ನ ಮುಟ್ಟಾಗ ಹೊಸ ಸ್ಪರ್ಶಿತ ಕಲ್ಲುಗಳು 29 ಆಗುತ್ತೆ. ಪುನಃ 29 ಜನ ಬಂದು ಸೇರ್ಕೊತಾರೆ. ಆಗ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 25%. ಆಗ 25% ಮಾಡಿದಾಗ ಇನ್ನು ಹೊಸ ಸೋಂಕಿತ ಪ್ರಕರಣಗಳು 7 ಜನ ಉಳ್ಕೋತಾರೆ. ಇವಾಗ ನಾವು 22 ಕಲ್ಲನ್ನ ತೆಗಿಬೇಕು. ಕಲ್ಲನ್ನ ತೆಗೆದಾಗ ಇನ್ನು 7 ಕಲ್ಲುಗಳು ಹೊಸ್ದಾಗಿ ಬಂದು ಸೇರ್ಕೊತಾರೆ ಜನಗಳು. ಆಗ ಅಂತಿಮ ಕಲ್ಲುಗಳು ಎಷ್ಟಾಗುತ್ತೆ? 125. ಆಗ 142ರಲ್ಲಿ 22ನ ಕಳಿಬೇಕು. ಈಗ 22 ಕಲ್ಲುಗಳನ್ನ ತೆಗಿಬೇಕು. ಚಕ್ರ 11ನೇ ವಾರದಲ್ಲಿ ಆರಂಭಿಕ ಕಲ್ಲುಗಳು ಇವಾಗ ಇಲ್ಲಿ 125 ಕಲ್ಲುಗಳಿವೆ. ಅಂದರೆ 125 ಜನಕ್ಕೆ ಕೊರೋನಾ ಬಂದಿರುತ್ತೆ. ಚಿಕಿತ್ಸೆ ದರ 20%.
ತೆಗೆದು ಹಾಕಿದ ಕಲ್ಲುಗಳು ಇವಾಗ 25 ಕಲ್ಲುಗಳನ್ನ ತೆಗೆದಾಕಬೇಕು. ಇವಾಗ 25 ಕಲ್ಲನ್ನ ತೆಗೆದಾಕ್ತೀನಿ. ಉಳಿದಿರುವ ಕಲ್ಲುಗಳು ಇವಾಗ ಇಲ್ಲಿ 100 ಕಲ್ಲಿದೆ. ಇವಾಗ ಇಲ್ಲಿ 100 ಕಲ್ಲಿದೆ. ಸ್ಪರ್ಶದ ದರ 0.25. ಅದು ಒಂದು ಸ್ವಲ್ಪ ಜನ ಮುಟ್ತಾರೆ. ಹೊಸ ಸ್ಪರ್ಶಿತ ಕಲ್ಲುಗಳು 25. ಇವಾಗ ಪುನಃ ಅದು ಸ್ವಲ್ಪ ಜನ ಮುಟ್ಟಿದಾಗ ಪುನಃ 25 ಜನ ಸೇರ್ಕೊತಾರೆ. ಇವಾಗ 25 ಜನ ಸೇರ್ಕೊತಾಗ ಸೋಲಿನ ಸಾಧ್ಯತೆ ಇರುವ ಇರುವ ಜನಸಂಖ್ಯೆ 10%. ಹೊಸ ಕಲ್ಲುಗಳ ಹೊಸ ಸೋಂಕಿತ ಪ್ರಕರಣಗಳು ಇವಾಗ ಇಲ್ಲಿ 3 ಜನ ಸೇರ್ಕೊತಾರೆ. ಆವಾಗ 103 ಐತೆ. ಈಗ 12ನೇ ವಾರದಲ್ಲಿ 103 ಜನ ಇರ್ತಾರೆ. ಅವ್ರಿಗೆ ಚಿಕಿತ್ಸೆ ದರ 2% ಚಿಕಿತ್ಸೆ ಕೊಡ್ತಾರೆ. ಅಂದರೆ 2 ವಾಸಿಯಾಗಿ ಹೋಗ್ತಾರೆ. ಆಗ 2 ಕಲ್ಲುಗಳನ್ನ ತೆಗಿಬೇಕು. ಉಳಿದಿರುವ ಕಲ್ಲುಗಳು 101 ಆಗುತ್ತೆ. ಆಗ ಸ್ಪರ್ಶದ ದರ 0.25. ಅವರು ಒಂದಷ್ಟು ಜನನ ಸ್ಪರ್ಶಿತ ಮಾಡ್ತಾರೆ. ಆಗ ಹೊಸ ಸ್ಪರ್ಶಿತ ಕಲ್ಲುಗಳು ಎಷ್ಟಾಗುತ್ತೆ? 25 ಆಗುತ್ತೆ. 25 ಕಲ್ಲುಗಳು. ಆಗ ಸೋಲಿನ ಸಾಧ್ಯತೆ ಇರುವ ಜನಸಂಖ್ಯೆ 5%. ಅವರು 5% ಚಿಕಿತ್ಸೆ ಕೊಟ್ಟಾಗ ಇನ್ನು ಹೊಸ ಸೋಂಕಿತ ಪ್ರಕರಣ ಇನ್ನು 1 ಹೊಸ ಸೋಂಕಿತ ಪ್ರಕರಣ ಇರುತ್ತೆ. ಆಗ ಅಂತಿಮ ಕಲ್ಲುಗಳು ಸೋಂಕಿತ ಪ್ರಕರಣಗಳು 102. ಆಗ ಇಲ್ಲಿ 1 ಕಲ್ಲನ್ನು ತೆಗಿಬೇಕು. ಧನ್ಯವಾದಗಳು. ನನ್ನ ಹೆಸರು ದೀಪ್ತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸ್ಪಂದನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆ ಕೆರೆ ಕೊರೋನಾ ವೈರಸ್. ಈ ಪ್ರಾಜೆಕ್ಟ್ ಅಲ್ಲಿ ಕೊರೋನಾ ವೈರಸ್ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಕೊರೋನಾ ವೈರಸ್ ಹೆಚ್ಚಾಗ್ತಾ ಟ್ರೀಟ್ಮೆಂಟ್ ಕೊಡದೇ ಇರುವಾಗ ಮತ್ತು ಟ್ರೀಟ್ಮೆಂಟ್ ಕೊಡ್ತಾ ಹೋದಾಗ ಹೆಂಗ್ ಕಡಿಮೆ ಆಗುತ್ತೆ ಅನ್ನೋ ನಾವು ಇದರಲ್ಲಿ ತಿಳ್ಕೊತೀವಿ. ಮೊದಲು ಕೊರೋನಾ ವೈರಸ್ ಹಳೆ ಕೇಸ್ ಹೊಂದಿರುತ್ತೆ. ಅವರು 3 ಜನ ಮುಟ್ಟಾಗ ಟೋಟಲ್ 4 ಜನ ಕೊರೋನಾ ವೈರಸ್ ಆಗುತ್ತೆ. ಅಂದರೆ ಮೊದಲು ಒಬ್ಬರಿಗೆ ಕೊರೋನಾ ವೈರಸ್ ಬಂದಿರುತ್ತೆ. ಮೊದಲು ಒಬ್ಬರಿಗೆ ಕೊರೋನಾ ವೈರಸ್ ಇರುತ್ತೆ. ಆ ಒಬ್ಬ ವ್ಯಕ್ತಿ 3 ಜನ ಮುಟ್ಟಾಗ ಟೋಟಲ್ 4 ಜನ ಕೊರೋನಾ ವೈರಸ್ ಆಗ್ತಾರೆ. ಆ ಕೊರೋನಾ ವೈರಸ್ ಎರಡನೇ ದಿನ ಹಳೆ ಕೇಸು 4 ಇರುತ್ತೆ. ಆ 4 ಜನ 3 ಜನ ಮುಟ್ಟಾಗ 4 ಜನ 3 ಜನ ಮುಟ್ಟಾಗ ಟೋಟಲ್ 16 ಜನ ಆಗ್ತಾರೆ. 4 ಜನ 3 ಜನ ಮುಟ್ಟಾಗ 12 ಜನ ಆಗ್ತಾರೆ. 12 ಜನ 12 ಪ್ಲಸ್ 4 16 ಜನ ಆಗ್ತಾರೆ. 16 ಜನ ಆಗ್ತಾರೆ. ಪುನಃ ಮೂರನೇ ದಿನ ಪುನಃ 16 ಜನರಲ್ಲಿ ಫುಲ್ ಕೊರೋನಾ ವೈರಸ್ ಹೆಚ್ಚಾಗಿದ್ದಂಗೆ 20% ಟ್ರೀಟ್ಮೆಂಟ್ ಕೊಡ್ತಾರೆ. ಆಗ 20% ಟ್ರೀಟ್ಮೆಂಟ್ ಕೊಟ್ಟಾಗ 3 ಜನ ಡಿಸ್ಚಾರ್ಜ್ ಆಗ್ತಾರೆ. ಆಗ ಟೋಟಲ್ 13 ಜನ ಉಳಿದಿರ್ತಾರೆ. 13 ಜನ 3 ಜನ ಮುಟ್ಟಾಗ 39 ಜನ ಕೊರೋನಾ ವೈರಸ್ 39 ಜನ ಆಗ್ತಾರೆ. 13 ಜನ 3 ಜನ ಮುಟ್ಟಾಗ ಟೋಟಲ್ 39 ಜನ ಆಗ್ತಾರೆ. ಟೋಟಲ್ 13 ಪ್ಲಸ್ 39 52 ಆಗುತ್ತೆ. ನಾಲ್ಕನೇ ದಿನ ಹಳೆ ಕೇಸ್ಗಳು 52. 4ನೇ ದಿನ 52 ಕೇಸ್ಗಳು ಇರುತ್ತೆ. ಅದು ಜಾಸ್ತಿ
ಕ್ವಾರಂಟೈನ್ಗೆ ಹಾಕ್ತಾರೆ. ಕ್ವಾರಂಟೈನ್ಗೆ ಹಾಕಿದ ತಕ್ಷಣ ಅವರು 0.25 ಸ್ಪರ್ಶದ ಜನ ಕಡಿಮೆ ಆಗುತ್ತಾ ಹೋಗುತ್ತೆ. ಅವರು ಕೊರೋನಾ ವೈರಸ್ ಜಾಸ್ತಿ ಆಗಬಾರ್ದು ಅಂತ ತಿರ್ಗಾ ಅವರು 10 ಜನ ನೀವು ಹೊಸ ಕೇಸ್ಗಳು ಈಗ ಹೊಸ ಕೇಸು 4 ಇರುತ್ತೆ ಅಂತ ಅಂದ್ಕೊಳ್ಳಿ, ಸರಿನಾ? 4 ಇರುತ್ತೆ. ಅವ್ರು 3 ಜನ ಮುಟ್ಟಿದಾಗ ಎಷ್ಟಾಯಿತು? 4 ಜನ ಹೊಸ ಕೇಸ್ 3 ಜನ ಮುಟ್ಟಾಗ 12 ಆಗುತ್ತೆ. ಹೊಸ ಕೇಸ್ ಎಷ್ಟು? ಹೊಸ ಕೇಸು 3 ಜನ ಮುಟ್ಟಾಗ ಹೊಸ ಕೇಸು ಈಗ 12. 12. ಹಳೆ ಕೇಸ್ ಎಷ್ಟು? ಹಳೆ ಕೇಸು 4 ಇರುತ್ತೆ. ಟೋಟಲ್ ಎಷ್ಟಾಯಿತು? 16 ಆಗುತ್ತೆ. 16 ಆಯಿತು. ವೆರಿ ಗುಡ್. ಇವಾಗ ಹಳೆ ಕೇಸು 4 ಇರುತ್ತೆ ಅಂತ ಅಂದ್ಕೊಳ್ಳಿ. ಹೊಸ ಕೇಸ್ ಯಾರನ್ನೂ ಮುಟ್ಟಲ್ಲ ಅವರು, ಸರಿನಾ? ಆವಾಗ ಹೊಸ ಕೇಸ್ ಎಷ್ಟು? 0. ಟೋಟಲ್ ಎಷ್ಟು? 4. ವೆರಿ ಗುಡ್. ಅರ್ಥ ಆಯ್ತಾ? ಹಿಂಗೇನೆ. ಇದರಿಂದ ಏನಾಯಿತು, ಏನು ಗೊತ್ತಾಯಿತು ನಿಮಗೆ? ಕೊರೋನಾ ವೈರಸ್ ಜಾಸ್ತಿ ಆಗ್ತಾ ಹೋಗುತ್ತಾ, ಹೆಂಗೆ ಕಡಿಮೆ ಆಗುತ್ತಾ, ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾಗ ಯಾವ ಥರ ಜಾಸ್ತಿ ಆಗುತ್ತೆ, ಟ್ರೀಟ್ಮೆಂಟ್ ಕೊಟ್ಟಾಗ ಯಾವ ಥರ ಕಡಿಮೆ ಆಗುತ್ತೆ ಅನ್ನೋದು ಈ ಪ್ರಾಜೆಕ್ಟಲ್ಲಿ ನಾವು ತಿಳ್ಕೊಬಹುದು. ಕೊರೋನಾ ವೈರಸ್ ಕೇಸಲ್ಲಿ ಟ್ರೀಟ್ಮೆಂಟ್ ಕೊಡದೇ ಇರುವಾಗ ಜಾಸ್ತಿ ಆಗುತ್ತಾ ಹೋಗುತ್ತೆ. ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಅದು ಸಮಯ ಇರುತ್ತೆ. ಟ್ರೀಟ್ಮೆಂಟ್ ಕೊಡ್ತಾ ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಕೊರೋನಾ ವೈರಸ್ ಟ್ರೀಟ್ಮೆಂಟ್ ಕೊಡ್ತಾ ಏನಾಗುತ್ತೆ? ಕಡಿಮೆ ಆಗುತ್ತಾ ಹೋಗುತ್ತೆ. ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ವಾರಂಟೈನ್ಗೆ ಹಾಕಿದಾಗ ಸಮಯ ಇರುತ್ತೆ. ಹಾಂ, ಗುಡ್. ಅರ್ಥ ಆಯ್ತಾ? ನನ್ನ ಹೆಸರು ಶಿವಕುಮಾರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಸಗೂಲಿ. ಕೊರೋನಾ ವೈರಸ್ ಪ್ರಾಜೆಕ್ಟ್. ನನ್ನ ಹೆಸರು ತೇಜಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊರೋನಾ ವೈರಸ್ ಪ್ರಾಜೆಕ್ಟ್. ಮೊದಲು ಒಂದು ಕಲಿಯುತ್ತೆ ಅಂದರೆ ಒಬ್ಬ ಪೇಷಂಟ್ ಇರ್ತಾನೆ. ಒಂದೇ ದಿನ ಅಂದರೆ ಓಲ್ಡು ಫಸ್ಟು ಒಬ್ಬ ಇರ್ತಾನೆ. ಒಬ್ಬನು 3 ಜನಕ್ಕೆ ಮುಟ್ತಾನೆ. 3 ಜನಕ್ಕೆ ಮುಟ್ಟಾಗ ಹೊಸ ಪೇಷಂಟ್ಸು 3 ಜನ ಆಗ್ತಾರೆ. ಓಲ್ಡು ಒಂದಿರುತ್ತೆ. ಟೋಟಲು 4 ಆಗುತ್ತೆ. 4 ಜನ ಸೆಕೆಂಡ್ 4 ಜನ ಇರ್ತಾರೆ. ಅವ್ರು 4 ಜನನು 3 ಜನಕ್ಕೆ ಬಿಡ್ತಾರೆ. ಈಗ ನೀವು ಅಂದರೆ ಹೊಸ ಪೇಷಂಟ್ಗಳು 12 ಜನ ಬರ್ತಾರೆ. 12 ಜನ. ಇದು ಹಳೆ ಪೇಷಂಟು 4 ಜನ ಇರ್ತಾರೆ. ಟೋಟಲು 12 ಪ್ಲಸ್ 4 16 ಆಗುತ್ತೆ. 16 ಜನ 7ನೇ ದಿನ 16 ಜನ ಟೋಟಲು ಇರ್ತಾರೆ. 3ನೇ ದಿವಸ 16 ಜನ ಇರ್ತಾರೆ. ಈ 16 ಜನರು ಇದರಲ್ಲಿ 100ಕ್ಕೆ 20% ಕೊಡ್ತಾರೆ. 20% ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಗ 3 ಜನ ಡಿಸ್ಚಾರ್ಜ್ ಆಗ್ತಾರೆ. ಇವರು ಒಬ್ಬೊಬ್ರು 3 ಜನ ಕೊಡ್ತಾರೆ. ಈಗ ಇವರು 13 ಜನರು 3 ಜನಕ್ಕೆ ಕೊಡ್ತಾರೆ. ಆಗ ಟೋಟಲು ಎಷ್ಟು? 13 ಜನರು 3 ಜನಕ್ಕೆ ಕೊಡ್ತಾರೆ. ಹೊಸ ಕೇಸ್ಗಳು ಎಷ್ಟು? 39 ಬರ್ತಾರೆ. ಒಟ್ಟು ಟೋಟಲು 52 ಆಗುತ್ತೆ. 52 ಹಾಕೋತೀನಿ. 4ನೇ ದಿನ 52 ಜನ ಓಲ್ಡ್ ಇರ್ತಾರೆ. ಅವರು ಜಾಸ್ತಿ ಆಯಿತು ಅಂತ ಅದನ್ನು ಅವ್ರಿಗೆ ಅವರು ಮುಟ್ಟಲ್ಲ, ಕ್ವಾರಂಟೈನ್ಗೆ ಹಾಕ್ಬಿಡ್ತಾರೆ. ಆಗ ಅವರು ಕ್ವಾರಂಟೈನ್ಗೆ ಹಾಕ್ಬಿಟ್ಟಕ್ಕೆ ಇದು ರೂಮ್ ಇರ್ತಾರಲ್ಲ ಎಲ್ಲರೂ, ಅದಕ್ಕೆ ಹೊರಗಡೆ ಇದ್ರೆ ಜಾಸ್ತಿ ಜನಕ್ಕೆ ಮುಟ್ಟಾರೋ ರೂಮ್ ಒಳಗಾರಲ್ಲ ಇದಾರಲ್ಲ, ಅದಕ್ಕೆ ಎಷ್ಟು 0.25 ಜನಕ್ಕೆ ಮುಟ್ತಾರೆ. ಆಗ ಮುಟ್ಟಾಗ 13 ಜನ ಹೊಸೊಬ್ರು ಬರ್ತಾರೆ. 13 ಜನ ಹೊಸೊಬ್ರು ಬರ್ತಾರೆ. ಟೋಟಲ್ಲು 65 ಆಗುತ್ತೆ.
ಆಗುತ್ತೆ. 5 ದಿನ 65 ಜನ ಇರ್ತಾರೆ. 65 ಜನ ಕ್ವಾರಂಟೈನ್ ಹಾಕ್ಬಿಡ್ತಾರೆ. ಇಲ್ಲಿ 58 ಜನ ಇದ್ದಾರೆ. ಇವ್ರಿಗೆ 20% ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆಗ 5 ಜನ ಡಿಸ್ಚಾರ್ಜ್ ಆಗ್ತಾರೆ. ಆಮೇಲೆ ಇನ್ನು ಉಳಿದಿದ್ದು 42 ಜನ ಈಗಾಗ್ಬಿಡ್ತೀವಿ. ಮೊದಲು ಹಂಗೆ ಕಡಿಮೆ ಆಗ್ತಾ ಕೊರೋನಾ ವೈರಸ್ ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಮೊದಲು ಏನಾಗ್ತಿತ್ತು ಅಂದರೆ ಕೊರೋನಾ ವೈರಸ್ ಒಬ್ಬನಿಗೆ ಬರ್ದಿತ್ತು. ಆಮೇಲೆ ಅವರು ಮುಟ್ತಾ ಜಾಸ್ತಿ ಆಗ್ತಾ ಹೋಯ್ತು. ಜಾಸ್ತಿ ಆಗ್ತಾನೆ ಅಂತ ಅಂದ್ಬಿಟ್ಟು ಕ್ವಾರಂಟೈನ್ ಮತ್ತೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ ತಕ್ಷಣ ಅದು ಕಡಿಮೆ ಆಗ್ತಾ ಬಂತು. ಮತ್ತೆ ಕೊನೆಗೆ ಕೊರೋನಾ ವೈರಸ್ನ ಇಲ್ದಿದಂಗೆ ಮಾಡೋರು. ಪೇಷಂಟ್ಗಳು ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ನ ಇಲ್ದಿದಂಗೆ ಮಾಡೋರು. ಕೊರೋನಾ ವೈರಸ್ನ ಕ್ಲೋಸ್ ಮಾಡೋರು. ಕೊರೋನಾ ವೈರಸ್ಸು ಇಲ್ಲದೆ ಹೋಯ್ತು ಲಾಸ್ಟ್ಲಿ. ಧನ್ಯವಾದಗಳು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಸಂಜಯ್ ಕುಮಾರ್ ಕೆ. JSBS ಕಬ್ಬಲಿಯಲ್ಲಿ 7ನೇ ತರಗತಿ ಓದುತ್ತಿದ್ದೇವೆ. ನಾವು 6ನೇ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ಕೊರೋನಾ ಹೇಗೆ ಬಂತು ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಕೊರೋನಾ ಹೇಗೆ ಬಂತು, ಆಮೇಲೆ ಹೇಗೆ ಸ್ಪ್ರೆಡ್ ಆಯಿತು, ಆಮೇಲೆ ಹೇಗೆ ಅದು ಕ್ಲಿಯರ್ ಆಗಿ ಮುಗಿದಾಯ್ತು ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಈಗ ಟೇಬಲ್ಸ್ ಅನ್ನು ಬರ್ಕೊಂಡಿದ್ದೇನೆ. ಈಗ ಟೇಬಲ್ಸ್ ಜೊತೆ ಓಲ್ಡು, ಟ್ರೀಟ್ಮೆಂಟು, ನ್ಯೂ, ಟೋಟಲ್ ಅಂತ ಬರ್ಕೊಂಡಿದ್ದೀನಿ. ಈಗ ಮೊದಲನೇ ದಿನ ಒಬ್ಬನಿಗೆ ಕೊರೋನಾ ಬರುತ್ತದೆ. ಅವನಿಗೆ ಒಬ್ಬ ವ್ಯಕ್ತಿಯನ್ನು ಕಲ್ಲಂತ ಆಯ್ಕೆ ಮಾಡಿದ್ದೇವೆ. ಈಗ ಅವಾಗ ಡಾಕ್ಟರ್ ಬಂದು ನೋಡ್ಬಿಟ್ಟು ಏನು ಟ್ರೀಟ್ಮೆಂಟ್ ಇಲ್ಲ ಅಂತ ಮಾಡಿದಾಗ 0% ಟ್ರೀಟ್ಮೆಂಟ್ ಆಗುತ್ತೆ. ಪುನಃ ಆ ದಿನನೇ ಹೋಗಿ ಅವನು 3 ಜನರ ಜೊತೆ ಮಾತನಾಡುತ್ತಾನೆ. ಈಗ ಅವನು 3 ಜನರ ಜೊತೆ ಮಾತನಾಡಿದಾಗ ಈಗ ಟೋಟಲ್ 4 ಸೀಟ್ಗೆ ಮರಣ ಬರುತ್ತದೆ. ಈಗ ಅದೇ ಥರ ನೆಕ್ಸ್ಟ್ ಇಲ್ಲಿ ಟೋಟಲ್ 4 ಅಂತಿದ್ದಾಗ ಇಲ್ಲಿ 4 ಬರೆದು ಹೊಸ 4 ಬರೆದು ಪುನಃ ಅದೇ ದಿನ ಟ್ರೀಟ್ಮೆಂಟ್ 0% ಎಂದು ಹೇಳುತ್ತಾರೆ. ಪುನಃ ಅದೇ ವ್ಯಕ್ತಿ 4 ಜನರು ಒಬ್ಬೊಬ್ಬರು 3 ಸೀಟನ್ನು ಮುಟ್ಟಿದಾಗ 3 ಸೀಟನ್ನು ಮುಟ್ಟಿದ್ದಾಗ ಟೋಟಲ್ 12 ಜನ ಆಗುತ್ತಾರೆ. ಹೊಸ ಕೇಸ್ 12 ಆಗುತ್ತೆ. ಪುನಃ ಅದ್ರ ನಾಳೆ ಟೋಟಲ್ 14 ಕೇಸ್. ಓಕೆ ಎಕ್ಸಾಂಪಲು ಈಗ 4 ಸೀಟ್ ಇರ್ತಾರಲ್ಲ, ಪ್ರತಿಯೊಬ್ಬರು 5 ಸೀಟ್ ಮುಟ್ಟಿದಾಗ ಎಷ್ಟಾಗುತ್ತೆ? ಪ್ರತಿಯೊಬ್ಬರು 5 ಸೀಟ್ ಮುಟ್ಟಾಗ ಪ್ರತಿಯೊಬ್ಬರು 5 ಸೀಟ್ ಮುಟ್ಟಾಗ 4 25 4 20 ಇಲ್ಲಿ 20 ಸೀಟು ನ್ಯೂ ಕೊರೋನಾ ವೈರಸ್. ಟೋಟಲ್ ಎಷ್ಟಾಗುತ್ತೆ ಹಂಗಾರೆ? ಟೋಟಲ್ 24. ಹೆಂಗೆ 24? 24 ಅಂದರೆ ಹಳೇದು 4 ಹೊಸದು 20 ಕೇಸ್ ಆದಾಗ ಈಗ 24 ಕೇಸ್ ಆಗುತ್ತೆ. ನೆಕ್ಸ್ಟು 3ನೇ ದಿನ 24 ಕೇಸ್ ಆದಾಗ ಆಗ 20% ಚಿಕಿತ್ಸೆಯನ್ನು ಪಡೆದು 5 ಜನರು ಡಿಸ್ಚಾರ್ಜ್ ಆಗುತ್ತಾರೆ. ಈಗ 5 ಸೀಟ್ಲಿ 24ರಲ್ಲಿ 5 19 ನೀವು 19. ಓಕೆ, ಇವಾಗ 19 ಸೀಟ್ ಇದ್ದಾರಲ್ಲ, ಅವರು ಪ್ರತಿಯೊಬ್ಬರು ಇಬ್ಬಿಬ್ಬರು ಮುಟ್ಟಿದಾಗ ಎಷ್ಟಾಗುತ್ತೆ? 38. ಈಗ 19 ಸೀಟು ಇಬ್ರು ಮುಟ್ಟಾಗ 32 ಸೀಟ್ ಆಗುತ್ತೆ.
ಈಗ ಹಳೆಯದು 19, ಹ್ಞೂ ಹೊಸದು 38 ಆದಾಗ ಟೋಟಲು 50 ಆಗುತ್ತೆ. ಹಾಂ ನೆಕ್ಸ್ಟ್ ಹೊಸ ಕೇಸ್ ಎಷ್ಟಾಗುತ್ತೆ? ಹೊಸ ಕೇಸು 57. ಹಾಂ ಈಗ ಕೂಡ 20% ಚಿಕಿತ್ಸೆ ಸಿಗುತ್ತೆ. ಹ್ಞೂ ಈಗ 20% ಅಂತಂದರೆ 5 ಸೀಟು 12. 20% ಅಂದರೆ 12 ಸೀಟ್ಗೆ ಚಿಕಿತ್ಸೆ ಸಿಗುತ್ತೆ. ಹ್ಞೂ ಈಗ ಎಷ್ಟು ಸೀಟ್ ಮಿಕ್ಕತ್ತಾರೆ? ನಲವತ್ತೈದು ಸ್ಟ್ರೆಂತ್ ಆಗುತ್ತೆ. ಇವರು 3 ಸೀಟ್ ಮುಟ್ತಾಗ ಎಷ್ಟಾಗುತ್ತೆ? ಬೇಡ, 4 ಸೀಟ್ ಮುಟ್ತಾಗ ಎಷ್ಟಾಗುತ್ತೆ? 180. 180 ಸ್ಟ್ರೆಂತ್ ಆಗುತ್ತೆ. ಹಾಂ ಹಳೆ ಕೇಸ್ ಎಷ್ಟೈತೆ ಈಗ? ಹಳೆ ಕೇಸು 45. ಹಾಂ 45 ಪ್ಲಸ್ 180 125. 225. 2 ಬರೀಲಿ. ಓಕೆ ನ್ಯೂ ಕೇಸು ಈಗ? ನ್ಯೂ ಕೇಸು 225. ಹಾಂ ಇವಾಗ ಇಲ್ಲಿ 50% ಟ್ರೀಟ್ಮೆಂಟ್ ಮುಗಿಯುತ್ತೆ. 50% ಬರೀ. ಅಂದರೆ 225ರಲ್ಲಿ ಅರ್ಧ ಸೀಟ್ಗೆ ಕೊರೋನಾ ವಾಸಿ ಆಗುತ್ತೆ, ಟ್ರೀಟ್ಮೆಂಟು ವಾಸಿ ಆಗುತ್ತೆ. ಎಷ್ಟು ಮಿಕ್ಕತ್ತಾರೆ ಹಂಗಾರೆ? ನೀವು 225 ಅರ್ಧ ಮಾಡೋದು 112. 112 ಹ್ಞೂ 112 ಸೀಟು. ಇವರು ಪ್ರತಿಯೊಬ್ಬರು ಒಬ್ಬೊಬ್ರು ಮುಡ್ತಾರೆ. ಎಷ್ಟಾಗುತ್ತೆ 112 ಸೀಟು? ಟೋಟಲ್ ಕೇಸು ಹಂಗಾರೆ 112 ಎಷ್ಟು? 224. ಆಮೇಲೆ ಈ ಥರ ಕೊರೋನಾ ಜಾಸ್ತಿಯಾಗಿ ಪುನಃ ಕಮ್ಮಿ ಆಗುತ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ ಇವಾಗ 19 ಸೀಟ್ ಇದ್ದಾರಲ್ಲ, ಅವರು ಪ್ರತಿಯೊಬ್ಬರು ಇಬ್ಬಿಬ್ಬರು ಮುಟ್ಟಾಗ ಎಷ್ಟಾಗುತ್ತೆ? 38. ಈಗ 19 ಸೀಟು ಇಬ್ರು ಮುಟ್ಟಾಗ 38 ಸೀಟ್ ಆಗುತ್ತೆ. ಈಗ ಹಳೆಯದು 19, ಹ್ಞೂ ಹೊಸದು 38 ಆದಾಗ ಟೋಟಲು 50 ಆಗುತ್ತೆ. ಹಾಂ ನೆಕ್ಸ್ಟ್ ಹೊಸ ಕೇಸ್ ಎಷ್ಟಾಗುತ್ತೆ? ಹೊಸ ಕೇಸು 57. ಹಾಂ ಈಗ ಕೂಡ 20% ಚಿಕಿತ್ಸೆ ಸಿಗುತ್ತೆ. ಹ್ಞೂ ಈಗ 20% ಅಂತಂದರೆ 5 ಸೀಟು 12. 20% ಅಂದರೆ 12 ಸೀಟ್ಗೆ ಚಿಕಿತ್ಸೆ ಸಿಗುತ್ತೆ. ಹ್ಞೂ ಈಗ ಎಷ್ಟು ಸೀಟ್ ಮಿಕ್ಕತ್ತಾರೆ? ನಲವತ್ತೈದು ಸ್ಟ್ರೆಂತ್ ಆಗುತ್ತೆ. ಇವರು 3 ಸೀಟ್ ಮುಟ್ತಾಗ ಎಷ್ಟಾಗುತ್ತೆ? ಬೇಡ, 4 ಸೀಟ್ ಮುಟ್ತಾಗ ಎಷ್ಟಾಗುತ್ತೆ? 180. 180 ಸ್ಟ್ರೆಂತ್ ಆಗುತ್ತೆ. ಹಾಂ ಹಳೆ ಕೇಸ್ ಎಷ್ಟೈತೆ ಈಗ? ಹಳೆ ಕೇಸು 45. ಹಾಂ 45 ಪ್ಲಸ್ 180 125. 225.
ಎರಡು ಬರೀಲಿ. ಓಕೆ, ನೀವು ಕೇಸು ಈಗ ನೀವು ಕೇಸು 225. ಹಾಂ, ಇವಾಗ ಇಲ್ಲಿ 50% ಟ್ರೀಟ್ಮೆಂಟ್ ಮುಗಿಯುತ್ತೆ. 50% ಬರೀ. ಅಂದರೆ 225ರಲ್ಲಿ ಅರ್ಧ ಸೀಟ್ಗೆ ಕೊರೋನಾ ವಾಸಿ ಆಗುತ್ತೆ, ಟ್ರೀಟ್ಮೆಂಟು ವಾಸಿ ಆಗುತ್ತೆ. ಎಷ್ಟು ಮಿಕ್ಕತ್ತಾರೆ ಹಂಗಾರೆ? ನೀವು 225 ಅರ್ಧ ಮಾಡೋದು 112. 112 ಹ್ಞೂ 112 ಸೀಟು. ಇವರು ಪ್ರತಿಯೊಬ್ಬರು ಒಬ್ಬೊಬ್ರು ಮುಡ್ತಾರೆ. ಎಷ್ಟಾಗುತ್ತೆ 112 ಸೀಟು. ಟೋಟಲ್ ಕೇಸು ಹಂಗಾರೆ 112 112 ಎಷ್ಟು?